ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ 2ನೇ ಅಧ್ಯಾಯ ಮಧ್ಯಯುಗದ ಯುರೋಪ್ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಮೇನ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇ ಪ್ರಶ್ನೆ, ಪುನರುಜ್ಜೀವನ ಡ್ಯಾಶ್ ಆರಂಭವಾಯಿತು. ಉತ್ತರ ಇಟಲಿಯಲ್ಲಿ. 2, ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಡ್ಯಾಶ್ ಮತ್ತು ಡ್ಯಾಶ್. ಉತ್ತರ ಮೈಕಲ್ ಆಂಜಲೋ ಮತ್ತು ಲಿಯನಾರ್ಡೋ ದಾ ವಿಂಚಿ. 3ನೇ ಪ್ರಶ್ನೆ, ಕೊಲಂಬಸ್ಸನು ಅಮೆರಿಕಾದ ಮೂಲ ನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು. ಉತ್ತರ ರೆಡ್ ಇಂಡಿಯನ್ಸ್. 4ನೇ ಪ್ರಶ್ನೆ, ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಡ್ಯಾಶ್. ಉತ್ತರ ವಿಕ್ಟೋರಿಯಾ. 5ನೇ ಪ್ರಶ್ನೆ, ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಡ್ಯಾಶ್. ಉತ್ತರ ಇಗ್ನೇಷಿಯಸ್ ಲಯೋಲಾ. 2ನೇ ಮೇನ್, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. 6ನೇ ಪ್ರಶ್ನೆ, ಪುನರುಜ್ಜೀವನದ 2 ಲಕ್ಷಣಗಳು ಯಾವುವು? ಉತ್ತರ ಮಾನವತಾವಾದ ಮತ್ತು ವೈಚಾರಿಕತೆ ಪುನರುಜ್ಜೀವನದ 2 ಲಕ್ಷಣಗಳು. 7ನೇ ಪ್ರಶ್ನೆ, ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು? ಉತ್ತರ ಮುದ್ರಣ ಯಂತ್ರವನ್ನು ಕಂಡುಹಿಡಿದ ಮೇಲೆ ಕಡಿಮೆ ಸಮಯದಲ್ಲಿ ಹೆಚ್ಚು ಪುಸ್ತಕಗಳನ್ನು ಮುದ್ರಿಸಬಹುದಾಗಿತ್ತು. ಮುದ್ರಿತ ಪುಸ್ತಕಗಳ ಬೆಲೆ ಕಡಿಮೆಗೊಂಡು ಅವುಗಳ ಬೇಡಿಕೆ ಹೆಚ್ಚಾಗಿತ್ತು. ಮುದ್ರಣವು ಕೈಬರಹಕ್ಕಿಂತ ಹೆಚ್ಚು ಸ್ಪಷ್ಟವೂ ಸುಂದರವಾಗಿತ್ತು. ಓದುವ ಆಸಕ್ತಿ ಇದ್ದವರೆಲ್ಲರಿಗೂ ಸುಲಭವಾಗಿ ಪತ್ರಿಕೆಗಳು ದೊರೆಯುವಂತಾಯಿತು. ಹೀಗೆ ಮುದ್ರಣ ಯಂತ್ರವು ಕಡಿಮೆ ಸಮಯದಲ್ಲಿ ಹೆಚ್ಚು ಪುಸ್ತಕಗಳು ಮುದ್ರಿಸುವುದರ ಮೂಲಕ ಓದುಗರನ್ನು ತಲುಪುವ ಮೂಲಕ ಪುನರುಜ್ಜೀವನಕ್ಕೆ ಸಹಕಾರಿಯಾಯಿತು. 8ನೇ ಪ್ರಶ್ನೆ, ಪುನರುಜ್ಜೀವನ ಕಾಲದ 3 ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು? ಉತ್ತರ ಪೆಟ್ರಾರ್ಕ್, ಡಾಂಟೆ, ಬೊಕಾಶಿಯೋ. ಪುನರುಜ್ಜೀವನ ಕಾಲದ 3 ಮಂದಿ ಪ್ರಸಿದ್ಧ ಸಾಹಿತಿಗಳು. 9ನೇ ಪ್ರಶ್ನೆ, ವಿಲಿಯಂ ಶೇಕ್ಸ್ಪಿಯರ್ ಯಾರು? ಉತ್ತರ ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಪ್ರಸಿದ್ಧ ಇಂಗ್ಲಿಷ್ ನಾಟಕಗಾರ. 10ನೇ ಪ್ರಶ್ನೆ, ಪುನರುಜ್ಜೀವನ ಕಾಲದ 2 ಖ್ಯಾತ ವಿಜ್ಞಾನಿಗಳು ಯಾರು? ಉತ್ತರ ಸರ್ ಐಸಾಕ್ ನ್ಯೂಟನ್ ಮತ್ತು ವಿಲಿಯಂ ಹಾರ್ವೆಯು ಪುನರುಜ್ಜೀವನ ಕಾಲದ 2 ಖ್ಯಾತ ವಿಜ್ಞಾನಿಗಳಾಗಿದ್ದಾರೆ. 11ನೇ ಪ್ರಶ್ನೆ, ಪ್ರತಿ ಸುಧಾರಣೆ ಎಂದರೇನು? ಉತ್ತರ ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು. 12ನೇ ಪ್ರಶ್ನೆ, ಮಾರ್ಕೊ ಪೋಲೋ ಯಾರು? ಉತ್ತರ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂದು ವರದಿ ನೀಡಿದ ಪ್ರವಾಸಿಗನೇ ಮಾರ್ಕೊ ಪೋಲೋ. 13ನೇ ಪ್ರಶ್ನೆ, ಕಾಪರ್ನಿಕಸ್ನ ಸಂಶೋಧನೆಗಳನ್ನು ತಿಳಿಸಿ. ಉತ್ತರ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದು ಎಂದು ಕೋಪರ್ನಿಕಸ್ ಸಂಶೋಧನೆ ಮಾಡಿದ್ದಾರೆ. 3ನೇ ಮೇನ್, ಚರ್ಚಿಸಿರಿ. 14ನೇ ಪ್ರಶ್ನೆ, ಪುನರುಜ್ಜೀವನ ಚಳುವಳಿಯು ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಚರ್ಚಿಸಿ. ಉತ್ತರ ಪುನರುಜ್ಜೀವನ ಚಳುವಳಿಯು ಕಲೆಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು. ಇಟಲಿಯಲ್ಲಿ 16ನೇ ಶತಮಾನದಲ್ಲಿ ಪ್ರತಿಭಾವಂತ ಚಿತ್ರಕಾರರಿದ್ದರು. ಲಿಯನಾರ್ಡೋ ದಾ ವಿಂಚಿಯ ವರ್ಜಿನ್ ಆನ್ ದಿ ರಾಕ್ಸ್, ದ ಲಾಸ್ಟ್ ಸಪ್ಪರ್ ಮತ್ತು ಮೊನಾಲಿಸಾ ಅವರ ಪ್ರಸಿದ್ಧ ವರ್ಣಚಿತ್ರಗಳು. ಡೊನಾಟೆಲ್ಲೋ ಈ ಕಾಲದ ಶಿಲ್ಪಿ. ಅವರು ನಿರ್ಮಿಸಿದ ಡೇವಿಡ್ ಪ್ರತಿಮೆ ಶ್ರೇಷ್ಠವಾಗಿದೆ. ಮೈಕಲ್ ಆಂಜಲೋ ನಿರ್ಮಿಸಿದ ಮೋಸೆಸ್ ಪ್ರತಿಮೆ ಭವ್ಯವಾಗಿದೆ. ಈ ಕಾಲದ ಸಾಹಿತ್ಯ ಕ್ಷೇತ್ರದ ಕೊಡುಗೆಗಳು. ಪುನರುಜ್ಜೀವನ ಕಾಲದಲ್ಲಿ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಯಾಯಿತು. ಪೆಟ್ರಾರ್ಕ್ರ ಭಾವಗೀತೆ ಮತ್ತು ಕಾವ್ಯಗಳು ಪ್ರಸಿದ್ಧಿ ಹೊಂದಿವೆ. ಡಾಂಟೆ ಇಟಲಿಯ ಮಹಾಕವಿ, ದ ಡಿವೈನ್ ಕಾಮಿಡಿ ಅವರ ಮಹಾಕಾವ್ಯವಾಗಿದೆ.
ಬೊಕಾಶಿಯೋ ಒಬ್ಬ ಕತೆಗಾರ. ಅವರು ಡೆಕಮೆರನ್ ಎಂಬ ಶ್ರೇಷ್ಠ ಕೃತಿಯನ್ನು ಬರೆದಿದ್ದಾರೆ. ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಪ್ರಸಿದ್ಧ ಇಂಗ್ಲಿಷ್ ನಾಟಕ ರಚನೆಗಾರ. ಇವರು ಜೂಲಿಯಟ್ ಸೀಸರ್, ರೋಮಿಯೋ ಜೂಲಿಯಟ್, ಕಿಂಗ್ ಲಿಯರ್, ಮ್ಯಾಕ್ಬೆತ್ ಎಂಬ ಪ್ರಸಿದ್ಧ ನಾಟಕಗಳನ್ನು ರಚಿಸಿದ್ದಾರೆ. ವಿಜ್ಞಾನ ಕ್ಷೇತ್ರಕ್ಕೆ ಪುನರುಜ್ಜೀವನದ ಕೊಡುಗೆಗಳು. ಪುನರುಜ್ಜೀವನ ಕಾಲದಿಂದಲೇ ಆಧುನಿಕ ವಿಜ್ಞಾನದ ಬೆಳವಣಿಗೆ ಆರಂಭವಾಯಿತು. ಪೋಲೆಂಡಿಗೆ ಕೋಪರ್ನಿಕಸ್ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯೂ ಒಂದು ಎಂದು ತಿಳಿಸಿದರು. ಇಟಲಿಯ ಖಗೋಳಶಾಸ್ತ್ರಜ್ಞ ಗೆಲಿಲಿಯೋ ದೂರದರ್ಶಕವನ್ನು ಕಂಡುಹಿಡಿದರು. ಇಂಗ್ಲೆಂಡಿನ ಸರ್ ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣಾ ಬಲವನ್ನು ಕಂಡುಹಿಡಿದರು. ವಿಲಿಯಂ ಹಾರ್ವೆ ಮಾನವನ ದೇಹದಲ್ಲಿನ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸಿಕೊಟ್ಟರು. ವೆಸಾಲಿಯಸ್ ಎಂಬ ಬೆಲ್ಜಿಯಂ ವಿಜ್ಞಾನಿಯು ದೇಹದಲ್ಲಿನ ರಕ್ತ ಸಂಚಾರದ ಬಗ್ಗೆ ಅಮೂಲ್ಯ ಗ್ರಂಥವನ್ನು ಪ್ರಕಟಿಸಿದರು. 15ನೇ ಪ್ರಶ್ನೆ. ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವೇನು? ಉತ್ತರ: ಸಂತ ಅಗಸ್ಟೀನ್ ಚರ್ಚ್ನ ಪಾದ್ರಿಯಾದ ಮಾರ್ಟಿನ್ ಲೂಥರ್ ರವರು ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದರು. ರೋಮ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿದ ಲೂಥರ್ ಚರ್ಚಿನ ವಿರುದ್ಧ ತಿರುಗಿಬಿದ್ದರು. ಲೂಥರ್ ಪಾಪಕ್ಷಮಾಪಣಾ ಪತ್ರಗಳನ್ನು ಕುರಿತು 95 ಹೇಳಿಕೆಗಳನ್ನು ಬರೆದು ಚರ್ಚಿನ ಹೆಬ್ಬಾಗಿಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸಿದನು. ಲೂಥರ್ ಬೈಬಲ್ ಅನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಿದ್ದರಿಂದ ಅದು ಸಾಮಾನ್ಯ ಜನರೆಲ್ಲರಿಗೂ ದೊರೆಯುವಂತಾಯಿತು. ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಾಗಿ ಜರ್ಮನ್ ಭಾಷೆ ಬಳಸಲಾರಂಭಿಸಿದರು. 16ನೇ ಪ್ರಶ್ನೆ. ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ. ಉತ್ತರ: ವಾಣಿಜ್ಯ ವಿಸ್ತರಣೆ. ಹೊಸದಾಗಿ ಶೋಧಿಸಲಾದ ಭೂಪ್ರದೇಶಗಳನ್ನು ಯುರೋಪಿಯನ್ನರು ತಮ್ಮ ವಾಣಿಜ್ಯ ವಸಾಹತುಗಳನ್ನಾಗಿ ಪರಿವರ್ತಿಸಿಕೊಂಡರು. ಗುಲಾಮರ ವ್ಯಾಪಾರ. ಯುರೋಪಿಯನ್ನರು ವೆಸ್ಟ್ ಇಂಡೀಸ್, ಮೆಕ್ಸಿಕೋ, ಪೆರು ಮತ್ತು ಬ್ರೆಜಿಲ್ ಮೂಲ ನಿವಾಸಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಂಡು ವ್ಯಾಪಾರ ಮಾಡಲಾರಂಭಿಸಿದರು. ಕ್ರೈಸ್ತ ಧರ್ಮದ ಪ್ರಸಾರ. ಕ್ರಿಶ್ಚಿಯನ್ ತತ್ವಗಳನ್ನು ಜಗತ್ತಿನಾದ್ಯಂತ ಹರಡಲು ಭೌಗೋಳಿಕ ಅನ್ವೇಷಣೆಯಿಂದ ಸಾಧ್ಯವಾಯಿತು. ರಾಜಕೀಯ ಪರಿಣಾಮ. ಐರೋಪ್ಯ ದೇಶಗಳೊಳಗೆ ವಸಾಹತುಗಳ ಸ್ವಾಧೀನಕ್ಕಾಗಿ ಮತ್ತು ಅಲ್ಲಿನ ಸಂಪತ್ತಿಗಾಗಿ ತೀವ್ರ ಪೈಪೋಟಿ ನಡೆಯಿತು. ಇದಿಷ್ಟು ಕೂಡ ನಿಮ್ಮ NCERT ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿತ್ತು. ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.